ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ಒಂದು ಪ್ರಕರಣವನ್ನು ಸಿಬಿಐಗೆ ಕೊಟ್ಟಿದ್ದಾರೆ. ಸಿಬಿಐಗೆ ಕೊಟ್ಟಿದ್ರೆ ಅವರು ತನಿಖೆಯನ್ನ ಮಾಡ್ತಾರೆ. ಸರ್ಕಾರಕ್ಕೆ ಸಿಬಿಐ ಅನುಮತಿಗೂ ಏನು ಕೇಳಲಿಲ್ಲ. ಸಿಬಿಐ ಅನುಮತಿಯನ್ನು ಪಡೆಯೋದಕ್ಕೆ ಯಾವುದೇ ರೀತಿ ಪರ್ಮಿಷನ್ ತೆಗೆದುಕೊಂಡಿಲ್ಲ. ಬೆಂಗಳೂರಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪೇಪರಲ್ಲಿ ನೋಡಿದ್ದೇನೆ. ಸಿಬಿಐ ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ಅದರ ತನಿಖೆಯಲ್ಲಿ ಏನು ಬರುತ್ತೆ ಅದ್ರ ಮೇಲೆ ಅವರೇ ಕ್ರಮ ತಗೊಳ್ಳೋದು, ನಾವು ತಗೊಳ್ಳೋದಿಲ್ಲ. ಅವರೇ ಕ್ರಮ ತಗೊಳ್ತಾರೆ ಸಿಬಿಐನವರು. ಆದರೆ ಸಿಬಿಐ ಸಾಮಾನ್ಯವಾಗಿ ಸ್ಟೇಟ್ ಪೊಲೀಸ್ಗೆ ಅಥವಾ ಸ್ಟೇಟ್ ಗೌರ್ಮೆಂಟಿಗೆ ಕೇಳ್ತಾರೆ. ಈಗ ಆ ಪದ್ಧತಿನೇ ಹೊರಟೋಗಿದೆ. ಸುಮೋಟೋ ಅವರು ತಗೊಂಡಿದ್ದಾರೆ. ಯಾರನ್ನೂ ಸ್ಟೇಟ್ ಗೌರ್ಮೆಂಟಿಗೆ ನಮ್ಗೆ ಯಾರನ್ನೂ ಕೇಳಿಲ್ಲ. ಅವ್ರ ಪಾಡಿಗೆ ಅವರು DRIನವರು ಟ್ರಾನ್ಸ್ಫರ್ ಮಾಡಿದ್ದಾರೆ ಸಿಬಿಐಗೆ. ಅವರು ಸಿಬಿಐ ಅಲ್ಲ ಸರ್, ನೀವು ಕಾನೂನು ತಂದಿರೋದು ಸರ್, ಪರವಾನಗಿ ಕೇಳಬೇಕು ಸ್ಟೇಟ್ ಗೌರ್ಮೆಂಟ್. ಅಲ್ಲ, ನಾವು ಅದೇ ಹೇಳಿದ್ವಲ್ಲ. ನಮ್ಮನ್ನು ಕೇಳಿಲ್ಲ. ನಮ್ಮನ್ನು ಕೇಳಿದರೆ ನಾವು ಕೊಡ್ಬೋದಿತ್ತು ಅಥವಾ ತಿರಸ್ಕಾರ ಮಾಡ್ಬೋದಿತ್ತು. ಅದು ನಮ್ಮನ್ನೇನು ಕೇಳಿಲ್ಲ ಅವರು. ಸುಮೋಟೋ ಕೆಲವು ಸಂದರ್ಭದಲ್ಲಿ ಮಾಡಿದ್ದಾರೆ ಹಿಂದೆ. ಆದರೆ ಈ ಕೇಸ್ನಲ್ಲಿ ಅವರು ತಗೊಂಡಿರೋದ್ರಿಂದ ಇನ್ವೆಸ್ಟಿಗೇಷನ್ ಅವರು ಮಾಡ್ತಾರೆ. ಇನ್ವೆಸ್ಟಿಗೇಷನಲ್ಲಿ ಏನು ವರದಿ ಬರುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.